ಹೊಸ ವರ್ಷದ ಮೊದಲನೇ ದಿನ ಗೈಸ್, ನೋಡಿ ಯಾವ ಥರ ಇದೆ ನಮ್ಮ ಬೆಂಗಳೂರಿನ ರೋಡ್ಗಳು. ನಮ್ಮ ಮಾಶಿ ಆಮೇಲೆ ಅನ್ಕೊಂಡ್ಬಿಡ್ತೇವೆ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿ ಸುತ್ಕೊಂಡು ನಿಮಗೆ ಕೊಡ್ತಾ ಇದ್ದಾರೆ. ಪ್ರಸಾದ ತಿಂತಾ ಇದ್ದೀವಿ. ಜೀರಾ ರೈಸ್ ಬೇಕಾ ಬಾಸ್ಮತಿ ರೈಸ್ ಬೇಕಾ ಇವತ್ತು ಬಿರಿಯಾನಿಗೆ? ನಮ್ಮಮ್ಮ ನಾನು ಇವತ್ತು ಜಗಳ ಆಡಿದ್ವಿ, ಅದಕ್ಕೆ ನಮ್ಮಮ್ಮನ ಮಾತಾಡ್ತಿಲ್ಲ ನಂತರ. ಸೊ ಅದೇ ಥರ ಮಾಡು, ಅದೇ ಥರ ತಿನ್ಬೇಕು ಅನ್ನಿಸ್ತಿದೆ ಅಂದರು. ಅದಕ್ಕೆ ಇವತ್ತು ನಾನೇ ಮಾಡಿದ್ದು. ಎದೆಗೆ ಸ್ಕ್ರ್ಯಾಚ್ ಆಯಿತು ಗೈಸ್, ಅದು ನನ್ನ ಕೈಯಾರೆ ಮಾಡಿದ್ನಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಈಗ ಸದ್ಯಕ್ಕೆ ನಾನು ನಮ್ಮ ಅಭಿವಿರೋ ಮನೆಯಿಂದ ಹೊರಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಬಂದಿದ್ದೆ, ಸಾಯಂಕಾಲ ಬಂದಿದ್ದೆ. ಸೊ ನಿನ್ನೆ ಏನೇನು ಮಾಡಿದ್ವಿ ನ್ಯೂ ಇಯರ್ ದಿನ ಅಂತ ಹೇಳ್ಬಿಟ್ಟು ಲಾಸ್ಟ್ ವ್ಲಾಗಲ್ಲಿ ನೋಡಿ. ಆ್ಯಂಡ್ ಈ ವರ್ಷದ ಮೊದಲನೇ ವ್ಲಾಗ್ ಇದು ಅಂದ್ಕೊಳ್ಳಿ. ನಮ್ಮ ಗಾಡಿ ತಿರುಗಲ್ಲ ಗುರು, ಇಷ್ಟು ಜಾಗ ಇದ್ರೂ ನಮ್ಮ ಗಾಡಿನೋ ಗಾಡಿ. ಕ್ರೇಜಿ ಗಾಡಿ ನಮ್ಮ ಗಾಡಿ. ಓಕೆ ಬನ್ನಿ, ಲೆಟ್ಸ್ ಗೋ ಮನೆ ಕಡೆಗೆ. ಹೊಸ ವರ್ಷದ ಮೊದಲನೇ ದಿನ ಗೈಸ್, ನೋಡಿ ಯಾವ ಥರ ಇದೆ ನಮ್ಮ ಬೆಂಗಳೂರಿನ ರೋಡ್ಗಳು. ನಮ್ಮ ಮಾಶಿ ಅಲ್ಲ, ನಮ್ಮ ಮಾಶಿ ಇಲ್ಲಿದ್ದಾಳೆ, ನಮ್ಮ ಮಾಶಿ ತರದೋಳು. ಸೊ ನೆನ್ನೆ ಯಾವ ಥರ ಜಗಮಗ ಅಂತೈತಿ ಈ ಏರಿಯಾ, ಈ ಜಾಗ ಬರಬೇಕಾದ್ರೆ. ಇವತ್ತು ಬೆಳಗ್ಗೆ ಎಲ್ಲ ಪಾಚ್ಕೊಂಬಿಟ್ಟವ್ರು, ಇನ್ನೂ ಎಷ್ಟೊಂದು ಜನ ಎದ್ದೇ ಇಲ್ಲ. ಗೈಸ್ ನಾವು ಹಿಂಗೂ ಹೋಗ್ಬಿಡ್ಬೋದಲ್ವಾ, ಹಿಂಗೆ ಹೋಗ್ಬಿಡೋಣ, ಗ್ರೀನ್ ಐತೆ. ಗೈಸ್ ನಾವು ಹಿಂಗೂ ಹೋಗ್ಬಿಡ್ಬೋದಲ್ವಾ, ಹಿಂಗೆ ಹೋಗ್ಬಿಡೋಣ, ಗ್ರೀನ್ ಐತೆ. ಸೊ ಗೈಸ್ ಏನು ಕತೆ, ನೀವೆಲ್ಲ ಯಾವ ಥರ ಆಚರಿಸಿದ್ರಿ ಹೊಸ ವರ್ಷ ಅನ್ನೋದಕ್ಕಿಂತ 31st ಆಫ್ ಡಿಸೆಂಬರ್ನ ಯಾವ ಥರ ಆಚರಿಸಿದ್ರಿ? ನಮಗೆ ಇದು 31st ಆಫ್ ಡಿಸೆಂಬರ್ ಪಾರ್ಟಿ ನ್ಯೂ ಇಯರ್ ಥರ, ಅಂದರೆ ಜಾಲಿ ಮಾಡಬೇಕು, ಪಾರ್ಟಿ ಮಾಡಬೇಕು, ಎಲ್ಲರೂ ಒಂದು ಗೆಟ್ ಟುಗೆದರ್ ಹಾಕಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾಡೋದು. ಆಬ್ವಿಯಸ್ಲಿ ನಮಗೆ ಹೊಸ ವರ್ಷ ಯುಗಾದಿನೇ, ಬಟ್ ಆದರೂ ಹೇಳಿದ್ನಲ್ಲ, ಈ ಥರ ಒಂದು ಅವಕಾಶ ಸಿಕ್ಕಾಗ ಪಾರ್ಟಿಗೋಸ್ಕರ, ಒಂದು ಗೆಟ್ ಟುಗೆದರ್ಗೋಸ್ಕರ ಅಂತ ಆ ಅವಕಾಶನ ಕಳ್ಕೊಳ್ಳಲ್ಲ ನಾವು, ಪಕ್ಕ ಅದನ್ನು ಮಾಡೇ ಮಾಡ್ತೀವಿ. ಇನ್ನೂ ಚೆನ್ನಾಗಿ ನೆನಪಿದೆ, ಹೋದ ವರ್ಷ ಇದೇ ಟೈಮ್ಗೆ ಆಲ್ಮೋಸ್ಟ್ ನಾನು ಅಲ್ಲಿಂದ ಹೊರಟೆ ಇದು ಅಭಿಬ್ರೋ ಮನೆಯಿಂದ. ಟ್ರಾಫಿಕ್ಕು ಓಕೆನಾ, ಇಲ್ಲೂ ಏನಪ್ಪ ಇದು ಬೆಳಗ್ಗೆ ಹೆಂಗಿದೆ ಅಂತ ಅಂದ್ಕೊಂಡೆ. ಬಟ್ ಈ ವರ್ಷ ಅವನ ಅಜ್ಜಿ ಯಾಕೋ ಗುಂಡಿ ಪಂಡಿ ಸರಿಯಾಗೈತೆ. ಬಟ್ ಈ ವರ್ಷ ಖಾಲಿ ಇದೆ ರೋಡು. ಏನು ಅಲ್ಲಿಂದ ಹೊರಟು ಒಂದು 15 ನಿಮಿಷ ಆಗಿರ್ಬೋದು, 15 ನಿಮಿಷ ಕಾರ್ಪೊರೇಷನು ಅಂದರೆ. ಗೈಸ್ ನಮಸ್ಕಾರಗಳು. ಸೊ ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ವ್ಲಾಗ್ ಎಡಿಟ್ ಮಾಡಿ, ಆ್ಯಕ್ಚುಲಿ ವ್ಲಾಗ್ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸೊ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಇನ್ನೊಂದ್ಸರಿ ನೋಡಿಬಿಟ್ಟು ಒಂದು ಲೆವೆಲ್ಗೆ ರಾ ಫುಟೇಜಸ್ನೆಲ್ಲ ಎಡಿಟ್ ಮಾಡಿ ಇಟ್ಟಿದ್ದೀನಿ. ಸೊ ಫೈನಲ್ ಆಗಿ ಅದನ್ನೆಲ್ಲ ಅಪ್ರೂವಲ್ ಮಾಡಬೇಕು ನಾನು ಇನ್ನೊಂದ್ಸರಿ ನೋಡಿಬಿಟ್ಟು. ಸೊ ಅದನ್ನೆಲ್ಲ ನೋಡಿಬಿಟ್ಟು ಅಪ್ಲೋಡ್ ಮಾಡ್ತೀನಂತೆ. ಸದ್ಯಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು. ಸೊ ಮಮ್ಮಿ ಡ್ಯಾಡಿ ಕಾಯ್ತಾ ಇದ್ದಾರೆ, ಬನ್ನಿ ಲೆಟ್ಸ್ ಗೋ ಟು ದೇವಸ್ಥಾನ. ನಮ್ಮ ಮಮ್ಮಿ ಸ್ವೀಟ್ ತಿನ್ನಿಸ್ತೀನಿ ಅದಕ್ಕೆ. ಹ್ಯಾಪಿ ನ್ಯೂ ಇಯರ್. ರಾತ್ರಿ ಎಲ್ಲ ಹೋಗ್ಬಿಟ್ಟು ಬಂದಲ್ಲ, ಅದಕ್ಕೆ ಇವಾಗ ಕೊಡ್ತಾ ಇರೋದು. ಯಾವತ್ತೂ ವಿಶ್ ಮಾಡಿಲ್ಲ, ಇವಾಗ ವಿಶ್ ಮಾಡಿ ಬಂದ ತಕ್ಷಣ ವಿಶ್ ಮಾಡಿದೆ. ಫಾರ್ಮ್ಯಾಲಿಟೀಸ್ಗೆ ಸ್ವೀಟು ಗೀಟು ಲಾಗಲ್ಲಿ ತೋರಿಸ್ಬೇಕಲ್ಲ. ಆಮೇಲೆ ಅನ್ಕೊಂಡ್ಬಿಡ್ತೇವೆ ಫ್ರೆಂಡ್ಸ್ ಜೊತೆ ಹೋಗಿ ಅಲ್ಲಿ ಸುತ್ಕೊಂಡು ನಿಮಗೆ ಕೊಡ್ತಾ ಇರೋದು. ಥ್ಯಾಂಕ್ ಯು. ನನಗೆ ತಿನ್ನಿಸ್ರಿ ಇಬ್ರು. ನಾನು ಹೆಂಗೆ ಚಿಚ್ಚೆ ನಮ್ಮ ಮಮ್ಮಿನ ವ್ಲಾಗಲ್ಲಿ ತೋರಿಸ್ಬೇಕು. ತುಂಬ ದಿನ ಆಗ್ಬಿಟ್ಟಿದೆ ವ್ಲಾಗ್ ಮಾಡಿ. ಬನ್ನಿ ಹೊರಡೋಣ ಅಂತ. 9:30 ಆಗಿದೆ. ಆ್ಯಕ್ಚುಲಿ ಲೇಟು. ರೆಗ್ಯುಲರಾಗಿ ಇಷ್ಟೊತ್ತಿಗೆ ತಿಂದ್ಬಿಟ್ಟು ಒಂದು ರೌಂಡು, ಅಂದರೆ ಜಿಮ್ ಸ್ಟಾರ್ಟ್ ಮಾಡೋದ್ರಿಂದ ಅಷ್ಟೊಂದೇನು ಟೈಮಿಂಗ್ ಮೇಂಟೈನ್ ಮಾಡ್ತಾಯಿಲ್ಲ ನಾನು. ಬಟ್ ಮನೇಲಿ ಎಲ್ಲರೂ ಒಂದು ರೌಂಡ್ ತಿಂದ್ಬಿಟ್ಟು ಇವಾಗ ಡೈಜೆಸ್ಟ್ ಆಗಿರುವಂತಹ ಟೈಮ್. ಗೈಸ್ ಏನು ಗೊತ್ತಾ, ಮೊನ್ನೆ ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ನಾನು. ಸೊ ಆ ಪ್ರಾಡಕ್ಟು ಎಷ್ಟರ ಮಟ್ಟಿಗೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅಂದರೆ ನೋಡಿರಿ, ಮೋಸ್ಟ್ಲಿ ಎಲ್ಲರೂ ಕ್ಲಿಪ್ ಪ್ಲೇ ಮಾಡ್ತಿರ್ತೀನಿ ನೋಡಿ. ಸೊ ಕಾರ್ನ ಟೈರ್ಸು ಆ್ಯಂಡ್ ಕಾರ್ ಟೈರ್ ಒಂದೇ ಅಲ್ಲ, ಗಾಡಿ ಟೈರ್ ಬೇಕಾದ್ರೂ ಅದರಲ್ಲಿ ಕ್ಲೀನ್ ಮಾಡ್ಬೋದು.
ಸದ್ಯಕ್ಕೆ ಗಲೀಜಾಗಿದೆ, ಇದನ್ನು ಕ್ಲೀನ್ ಮಾಡಿಲ್ಲ. ಬಟ್ ಕಾರ್ ಟೈರ್ಗಳನ್ನ ಕ್ಲಿಪ್ ಪ್ಲೇ ಮಾಡಿರ್ತೀನಿ ನಾನು ನೋಡಿ, ಆಗಲಿ ಹೆಂಗಿತ್ತು. ಸೊ ಅದನ್ನ ರೆಡಿ ಮಾಡಿ ತೊಳೆದು ಈ ಥರ ಮಾಡಿದ್ದೀನಿ. ಅದು ಆಗಿದ್ದು ಆ ಒಂದು ಪ್ರಾಡಕ್ಟಿಂದ ಬರೀ 300 ರೂಪಾಯಿ. ಸಿಕ್ಕಾಪಟ್ಟೆ ರಿಲಯಬಲ್ ಅನ್ನಿಸ್ತು ಮನೇಲಿ ವಾಶ್ ಮಾಡೋರಿಗೆ. ನನಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್. ಈ ಥರ ನಮ್ಮ ಕಾರ್ನ ಟೈರ್ ನೋಡಿ ಸುಮಾರು ತಿಂಗಳುಗಳೇ ಆಗಿಬಿಟ್ಟಿತ್ತು. ಸೊ ಈ ಸರಿ ನಾನು ಆ ಎಫರ್ಟ್ಸ್ ಹಾಕ್ಬಿಟ್ಟು ವಾಶ್ ಮಾಡಿ ಆ ಥರ ಪಳ ಅಂತ ಉಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಸ್ವತಃ ಖುಷಿ ಇದೆ. ಆ್ಯಂಡ್ ನೀವೇನ ಪರ್ಚೇಸ್ ಮಾಡಬೇಕು ಅಂದರೆ ಆ ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಕಂಪ್ಲೀಟ್ಲಿ ವರ್ತು ಗುರು. ಸೊ ಗೈಸ್, ಮನೆಯಿಂದ ಜಾಸ್ತಿ ದೂರ ಇಲ್ಲ, ಹತ್ರನೇ ಇರೋದು ದೇವಸ್ಥಾನ. ಸೊ ಬಂದಿದ್ದೀವಿ, ಪಟ್ಟಂತ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಈ ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ಳೋಣ ಅಷ್ಟೇ. ಗೈಸ್, ದರ್ಶನ ಮುಗೀತು, ಸೂರ್ಯ ಹತ್ತು ಕಡೆ ಇದೆ, ಪ್ರಸಾದ ತಿಂತಾ ಇದ್ದೀವಿ. ಓಕೆ, ಸೊ ಗೈಸ್, ಡನ್ ವಿತ್ ನಮ್ಮ ದೇವರ ದರ್ಶನ. ಇವಾಗ ಹೊಟ್ಟೆಪಾಡು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಸೊ ಸೀದಾ ಹೋಗ್ಬಿಟ್ಟು ಬ್ಯಾಟಿಂಗ್. ನಾನು ಫಸ್ಟ್ ಟೈಮು ಇವತ್ತು ಇವಾಗ ಹೋಗ್ತಿರೋ ಜಾಗದಲ್ಲಿ ಫುಡ್ನ ಟ್ರೈ ಮಾಡೋಕ್ಕೆ ಹೋಗ್ತಿರೋದು. ಸೊ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ. ನಾನೇ ಟ್ರೈ ಮಾಡಿಲ್ಲ, ನಮ್ಮ ಮಮ್ಮಿ ಡ್ಯಾಡಿ ಟ್ರೈ ಮಾಡಿದಾರಂತೆ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ವೆಜ್ ಅಷ್ಟೇ ಗೈಸ್, ನೋ ನಾನ್ ವೆಜ್. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀವಿ, ವೆಜ್. ಸೊ ಗೈಸ್, ದೋಸೆ ಬಂತು. ಆ್ಯಂಡ್ ಇಲ್ಲಿ ಮಮ್ಮಿಗೆ ಫೇವ್ರೆಟ್ ದೋಸೆ. ಎಲ್ಲೋದ್ರೂ ನಾವು ಇವಾಗ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ನನಗೆ ದೋಸೆ ತಿನ್ನಬೇಕು ಅಂತ ಏನು ಅನ್ನಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ರೈಸ್ ಬಾತ್ ತೊಗೊಂಡಿದ್ದೀನಿ. ಲೈಟಾಗಿ ಮೈಲ್ಡಾಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಮೊಸರು ಬಜ್ಜಿ ಜೊತೆಗೆ. ಹಾಗಂತ ನೆನ್ನೆ ಏರುಪೇರಾಗಿದೆ ಅಂತ ಅಂದ್ಕೊಂಡ್ಬಿಡಿ, ಏನಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ. ಬಟ್ ನೆನ್ನೆ ಕಬಾಬು, ಬಿರಿಯಾನಿ ಎಲ್ಲ ಒಳ್ಳೆ ಮಸಾಲೆದಾರ ತಿಂದ್ಬಿಟ್ಟಿದ್ದೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಟ್ ಮಾಡೋಣ ಅಂತ. ಜೀರಾ ರೈಸ್ ಬೇಕಾ, ಬಾಸ್ಮತಿ ರೈಸ್ ಬೇಕಾ ಇವತ್ತು ಬಿರಿಯಾನಿಗೆ? ಇದು ಬಾಸ್ಮತಿ ರೈಸ್ ಅಮ್ಮ, ಉದ್ದುದ್ದ ಬರೋದು. ಓಕೆ, ನಾ ಜೀರಾ ರೈಸ್ ಅಂದರೆ ಚಿಕ್ಕದಾಗಿ ಬರ್ತಾ. ಜೀರಾ ರೈಸಲ್ಲಿದೆ ಅಂದರೆ ಗೈಸ್ ಶಾಪಿಂಗ್ ಮಾಡೋಕ್ಕೆ ಬಂದ್ವಿ, ಜೀರಾ ರೈಸೇ ಕಾಣ್ತಾ ಇಲ್ಲ. ಮೊನ್ನೆ ಇದನ್ನು ರಿವ್ಯೂ ಮಾಡಿದ್ದೆ, ಕೊಕೊನೆಟ್ ವಾಟ್ರು ಚಿಕ್ಕದು, ಇದು ದೊಡ್ಡದು ಬಂದುಬಿಟ್ಟಿದೆ. ನಮ್ಮ ಮಮ್ಮಿ ಕುಡಿತೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬೇಡ ಅಂತ ಇದ್ದಾರೆ. ನಮ್ಮ ಮಮ್ಮಿಗೂ ಇಷ್ಟ ಆಗಿಲ್ಲ ಅಂತ. ಏನೇನ ನನ್ನಂತವನು. ಗೈಸ್, ಈಗ ಸದ್ಯಕ್ಕೆ ನಾನು ನಮ್ಮ ಮನೆ ಕಿಚನಲ್ಲಿದ್ದೀನಿ. ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಬಂದು ವ್ಲಾಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಈಗ ಕುಕ್ಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇವತ್ತು ಪ್ಲ್ಯಾನ್ ಏನು ಅಂದರೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು. ಸೊ ಬಿರಿಯಾನಿ ಮಾಡ್ತಾಯಿದ್ದೀವಿ. ಆ್ಯಂಡ್ ಅದ್ರ ಜೊತೆಗೆ ನೆನ್ನೆ ಮಾಡಿದ್ದೆ ನಾನ್ ವೆಜ್ ಇದೆ. ಸೊ ಹಾಗಾಗಿ ಅದ್ರ ಜೊತೆಗೆ ಹಂಚ್ಕೊಂಡು ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಬೇರೆ ಇರಲಿಲ್ಲ, ನಮ್ಮ ಮನೇಲೆಲ್ಲ ತಿನ್ನೋದು ಅಷ್ಟಕ್ಕಷ್ಟೇ. ತಿಂದರೆ ನಮ್ಮ ಮನೇಲಿ ನಾನೇ ಜಾಸ್ತಿ ತಿನ್ನೋದು, ಹಾಗಾಗಿ ನನ್ನದೇ ಪಾಲು ಉಳ್ಕೊಂಡಿರೋದು ಜಾಸ್ತಿ. ಸೊ ಹಾಗಾಗಿ ಇವತ್ತು ಅದನ್ನು ಬ್ಯಾಟಿಂಗ್ ಮಾಡೋಣ. ಲೆಟ್ಸ್ ಗೋ. ಬಿರಿಯಾನಿ ಇವತ್ತು ಯಾವ ಥರ ಬರುತ್ತೆ, ಏನು ಕತೆ ಟೇಸ್ಟು ಎಲ್ಲದನ್ನು ಈ ವ್ಲಾಗಲ್ಲಿ ರಿವ್ಯೂ ಮಾಡೋಣ. ಹೊಸ ವರ್ಷಕ್ಕೆ ಹೊಸ ಥರದ ಬಿರಿಯಾನಿ ಏನಲ್ಲ, ಹಳೆ ಥರದ ಬಿರಿಯಾನಿನೇ, ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ನೋಡೋಣ. ವರ್ಷದ ಮೊದಲನೇ ದಿನ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬಂದರೆ ಇಡೀ ವರ್ಷ ಚೆನ್ನಾಗಿ ಬರುತ್ತಂತೆ ಅಲ್ಲ ನಮ್ಮಮ್ಮ ನಾನು ಇವಾಗ ಜಗಳ ಆಡಿದ್ವಿ, ಅದಕ್ಕೆ ನಮ್ಮಮ್ಮನ ಮಾತಾಡ್ತಾ ಕೇಳೋಣ ಅಂತ. ಏನೋ ವರ್ಷದ ಮೊದಲನೇ ದಿನ ಜಗಳ ಮಾಡಿಕೊಂಡ್ರೆ ಇಡೀ ವರ್ಷನ ಜಗಳ ಆಡ್ಕೊಂಡು ಇರ್ತೀವಂತೆ. ಏನು ಮಾಡೋಣ ಹೇಳಿ? ಹೇಳಿದ ಮಾತೇ ಕೇಳೋಣ ಅಂತಾರೆ. ಬಿರಿಯಾನಿ ಮಾಡೋಕ್ಕೆ ನಾನೇ ಬರಬೇಕು, ಬಟ್ ನಾನು ಹೇಳಿದ ಮಾತು ಕೇಳೋಣ ಅಂತಾರೆ. ನನಗೆ ಹಂಗಲ್ಲ, ಹಿಂಗೆ ಮಾಡು ಅಂತಾರೆ. ನೀವೇ ಮಾಡೋದಾದ್ರೆ ನೀವೇ ಹೇಳಿದ್ರೆ ನೀವೇ ಮಾಡ್ಬಿಡಿ ಅಂತ ನಾನು ಅಲ್ವೇನಮ್ಮ. ಆದರೂ ಅದಕ್ಕೂ ಇಲ್ಲ, ಎಲ್ಲದಕ್ಕೂ ಹೆಲ್ಪ್ ಮಾಡೋದಕ್ಕೆ ನಾನು ಬರಬೇಕು. ಹೆಲ್ಪ್ ಮಾಡಲೇಬೇಕಮ್ಮ. ಎಲ್ಲೆಲ್ಲಿ ಏನೇನಿದಾವೆ ಗೊತ್ತಾ ಹೇಳಿ ನೋಡಿ, ಅಷ್ಟೇ. ಇದಕ್ಕೆ ಮಾತಿಲ್ಲ ಗೈಸ್, ನೀವೇ ಹೇಳಿ. ನಾನು ಮಾಡ್ಬೇಕಂದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು ತಾನೆ, ಏನೇನು ಹಾಕಬೇಕು ಯಾವಾಗ ಹಾಕಬೇಕು ಅಂತೆಲ್ಲ. ಇಲ್ಲ ಅದು ಬೇಡ ಇದು ಬೇಡ ಅಂದರೆ ನನಗೂ ಬೇಜಾರಾಗುತ್ತೆ ತಾನೆ, ಸಿಟ್ಟು ಬರುತ್ತೆ ತಾನೆ. ಹಂಗೆ ಆಯ್ತು ಏನಮ್ಮ, ಬಟ್ ಸರಿ ಆಗ್ಬಿಡುತ್ತೆ. ಏನು ಜಾಸ್ತಿ ಟ್ರೈ ಆಗಲ್ಲ ಅದು. ಬಟ್ ಅದೊಂದು ತತ್ವ ಇದೆಯಲ್ಲ ನಮ್ಮದು, ವರ್ಷದ ಮೊದಲನೇ ದಿನ ಹೆಂಗಿರ್ತೀವಿ ಇಡೀ ವರ್ಷ ಹಂಗಿರುತ್ತೆ ಅಂತ, ಅದಕ್ಕೆ ಹೇಳಿದೆ ಅಷ್ಟೇ. ಬಿರಿಯಾನಿ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಓವರಾಗಿ ಕಲರ್ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ, ರಿಯಲಾಗೂ ಹಂಗೆ ಕಾಣ್ತಿದೆ. ಸ್ವಲ್ಪ ಎಣ್ಣೆಗೆ ಜಾಸ್ತಿ ಆಗಿಬಿಟ್ಟಿದೆ ಅನಿಸುತ್ತೆ. ಸೊ 2 ಸರಿ ಎಣ್ಣೆ ಹಾಕಿದ್ದೀವಿ. ಅದು ಏನೋ ಆಯಿತು ಮಧ್ಯದಲ್ಲಿ, ಬಿಡಿ ಓಲಿ, ಅದೆಲ್ಲ ಇಂಪಾರ್ಟೆಂಟು. ನಿಮ್ಗೆ ಬಿರಿಯಾನಿ ಕರೆಕ್ಟಾಗಿ ಬರೋದು ಇಂಪಾರ್ಟೆಂಟು. ಸದ್ಯಕ್ಕೆ ರೈಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಈ ಸೌಟಲ್ಲಿ ಬರೋದಿಲ್ಲ, ಪೀಸ್ಗಳೆಲ್ಲ ಸೈಡಲ್ಲಿ ಹೋಗ್ಬಿಡ್ತವೆ. ಬಟ್ ಪ್ರಾಮಿಸಿಂಗ್ ಆಗಿದೆ, ನೋಡೋಣ ಯಾವ ಥರ ಬರುತ್ತೆ, ಏನು ಕತೆ ಇವತ್ತಿನ ನಮ್ಮ ಬಿರಿಯಾನಿ ಅಂತ. ಪ್ರೆಷರ್ನ ನಾನೇ ಸ್ವತಃ ಬಿಡ್ತಾಯಿದ್ದೀನಿ, ಬಿಕಾಸ್ ಹಸು ಜಾಸ್ತಿ ಆಗ್ತಾಯಿದೆ. ಇವತ್ತು ಅಷ್ಟೊಂದು ಕಲರ್ಫುಲ್ ಆಗಿಲ್ಲ,
ಲೈಟ್ ಆಗಿದೆ. ಲೈಟು ಖಾರದ ಪುಡಿ ಕಡಿಮೆ ಹಾಕಿದ್ದೀನಿ. ಖಾರದ ಪುಡಿ ಕಡಿಮೆ ಆಗಿದೆ ಬಿಡಿ, ಒಳ್ಳೆಯದೇ. ಖಾರ ಒಂಚೂರು ಕಡಿಮೆ ಇದ್ದರೆ ಟೇಸ್ಟ್ ಚೆನ್ನಾಗಿರ್ಬೇಕು ನಮಗೆ, ಅದು ಇಂಪಾರ್ಟೆಂಟು. ನಾವು ಬಿರಿಯಾನಿ ತಯಾರು ಮಾಡಿದ್ದೀವಿ. ಸೊ ನೋಡಿ, ಇದು ಬಿರಿಯಾನಿ, ಇದು ಚಿಕನ್ ಲಿವರ್ ಫ್ರೈ, ಆ್ಯಂಡ್ ಇಲ್ಲಿ ಏನೋ ಸಾಂಬಾರು ಏನೋ ಗ್ರೀನಾಗಿ ಮಾಡಿದ್ದಾರೆ. ಓಕೆನಾ, ಚಾಪ್ಸ್ ಅನ್ಕೊಳ್ಳಿ, ಏನೋ ಒಂದು. ಸೊ ಇವತ್ತು ನಮ್ಮ ಮಮ್ಮಿಗೆ ಆ್ಯಕ್ಚುಲಿ ಬೇಕಾಗಿದ್ದು ಈ ಥರ ಬಿರಿಯಾನಿ ಇತ್ತು. ನಮ್ಮ ಲಾಸ್ಟ್ ಟೈಮ್ ಒಂದು ಬಿರಿಯಾನಿ ಮಾಡಿದ್ದೆ, 1-2 ವಾರ ಆಯ್ತಲ್ವಾ. ಇದೊಂದು ಸ್ವಲ್ಪ ಕಡಿಮೆ ಡಲ್ ಆಗಿಬಿಟ್ಟಿದೆ ಹೇಳಿದ್ನಲ್ಲ. ಸೊ ಅವತ್ತು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಸೊ ಅದೇ ಥರ ಅದೇ ಥರ ತಿನ್ಬೇಕು ಅನ್ನಿಸ್ತಿದೆ ಅಂದರು. ಅದಕ್ಕೆ ಇವತ್ತು ನಾನೇ ಮಾಡಿದ್ದು. ಚೆನ್ನಾಗಿದೆ. ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀನಿ ಅವತ್ತು ಕಂಪೇರ್ ಮಾಡಿ. ಹೌದಾ? ಹಾಂ, ಅದೇ ಇವತ್ತು ಒಂಚೂರು ಖಾರ ಕಡಿಮೆ ಆಗಿದೆ. ಬೇರೆ ಫ್ಲೇವರ್ ಎಲ್ಲ ಹಂಗೆ ಇದೆಯಾ? ಚೆನ್ನಾಗಿದೆಯಾ? ಇಲ್ಲ ಏನು ಇಷ್ಟ ಆಯ್ತಾ? ತಿನ್ನಿ ಇನ್ನೊಂದು ಪೀಸ್ ಹೋಲಿ. ಹೌದಾ? ಒಳ್ಳೆ ವಿಡಿಯೋಗೋಸ್ಕರ ಬರೀ ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಸೈಡಿಗೆ ಎತ್ತಿಟ್ಬಿಟ್ಟು ಬೇರೆ ತಿನ್ನೋ ಥರ ಇರ್ತದೆ. ನಾವು ಟೇಸ್ಟ್ ಮಾಡೋಣ ಗೈಸ್. ನಾವು ಮಾಡಿರೋದು ಚೆನ್ನಾಗೇ ಇರುತ್ತೆ. ನಿನ್ನೆಯಿಂದ ಏನೇನೆಲ್ಲ ತಿಂತಾಯಿದ್ದೀನಿ, ಎಷ್ಟೆಷ್ಟು ತಿಂತಾಯಿದ್ದೀನಿ ಲೆಕ್ಕ ಇಟ್ಕೊಳ್ದಂಗೆ ತಿಂತಾಯಿದ್ದೀನಿ. ನಮ್ಮ ಟ್ರೈನರ್ ನೋಡ್ಬಿಟ್ರೆ ಆಯ್ತಾ ಬ್ರೋ, ಎಲ್ಲ ಬ್ಯಾಟಿಂಗ್ ಆಯಿತಾ ಅಂತ ಕೇಳ್ತಾರೆ. ಅವ್ರಿಗೂ ಗೊತ್ತು, ಮೆಂಟಲಿ ಅವರು ಪ್ರಿಪೇರ್ ಆಗಿಬಿಟ್ಟಿದ್ದಾರೆ. ನನ್ನ ಮಾತು ಕೇಳಲ್ಲ ಇವರು. ವಾರದಲ್ಲಿ 2 ದಿನ ಕೇಳಿದ್ರೆ ದುಡ್ದು ಅಂತ. ಏನಿವೆ ಇರಲಿ. ಸೊ ಲಿವರ್ನ ಹಂಗೆ ಒಂದಿಷ್ಟು ಕಲಿಸ್ಕೊಂಡು ಗ್ರೇವಿ ಜೊತೆಗೆ ತಿನ್ನೋಡಿ. ಲಿವರು ಗೊಜ್ಜು ನಮಸ್ಕಾರಗಳು. ಆಫ್ಟರ್ ಎ ಶಾರ್ಟ್ ಬ್ರೇಕ್ ಏನಕ್ಕೆ ಅಂದರೆ ಒಳ್ಳೆ ನಿದ್ದೆ ಮಾಡಿದೆ. ನನಗೆ ಸಿಕ್ಕಾಪಟ್ಟೆ ಶಾರ್ಟೇಜ್ ಆಗ್ಬಿಟ್ಟಿತ್ತು ನಿದ್ದೆ ಗುರು. ನಾವು ಮಲಗಿದ್ದೆ ಇಷ್ಟು 3 ಗಂಟೆಗೇನೋ, ಆ್ಯಂಡ್ ಬೆಳಗ್ಗೆ ಮತ್ತು 6-6:30 ಎದ್ಬಿಟ್ಟು ಬಂದುಬಿಟ್ಟೆ ನಾನು ಈ ಕಡೆಗೆ. ಬಿಕಾಸ್ ನನಗೆ ಲಿನಿಯನ್ಸ್ ಕೊಟ್ಟಿದ್ದಾರೆ, ಹೋಗು ಎಂಜಾಯ್ ಮಾಡ್ಕೊಂಬ ಫ್ರೆಂಡ್ಸ್ ಜೊತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಬೈತಾರೆ. ದೇವಸ್ಥಾನ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರನೇ ಆ ಹರಿಬರಿನಲ್ಲಿ ರಾತ್ರಿ ಇಷ್ಟೇ ಪಾರ್ಟಿ ಮಾಡಿದ್ರು, ಬೆಳಗ್ಗೆ ಆ ಬೈದಲ್ಲೇ ಎದ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಈಗ ಸದ್ಯಕ್ಕೆ ಪ್ಲ್ಯಾನ್ ಏನಪ್ಪ ಅಂದರೆ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಆಯಿತು. ಏನು ಇತ್ತು ಅಂತ ಹೇಳ್ತೀನಿ ಅಂತ ಹೋಗ್ತಾ ಬಂದಿವೆ, ಮಾತಾಡೋಣ ಅಂತ ಅಲ್ಲಿ ಇಟ್ಕೊಬನ್ನಿ. ವೆಲ್ಕಮ್ ಟು ಇವತ್ತಿನ ಅಲ್ಲ, ಈ ವರ್ಷದ ಮೊದಲನೆಯ ಮೋಟೋ ವ್ಲಾಗ್, ಹೊಸ ವ್ಲಾಗಲ್ಲಿ. ಓಕೆ, ನಾನು ನೆನ್ನೆ ವ್ಲಾಗಲ್ಲಿ ಮೋಸ್ಟ್ಲಿ ಒಂಚೂರು ಜಾಯಿಂಟ್ ಮಾಡಿದ್ದೀನ. ಇಲ್ಲ ಇವತ್ತು ಬೆಳಗ್ಗೆ ಮಾಡಿದೆ ಅಲ್ವ ಗೈಸ್ ನಾನು ಅಭಿಬ್ರೋ ಮನೆಯಿಂದ. ನಾನೇ ಮರ್ತೋಗ್ಬಿಟ್ಟಿದ್ದೀನಿ ನೋಡಿ ಅಲ್ಲಿ, ಎಲ್ಲಿಂದ ವ್ಲಾಗ್ ಮಾಡಿದೆ, ಎಲ್ಲಿಂದ ವ್ಲಾಗ್ ಕಟ್ ಮಾಡಿದೆ. ಮರುವು ಗೈಸ್ ಮರುವು. ಈಗ ಪಯಣ ಎಲ್ಲಿ ಅಂತ ಹೇಳಿದ್ರೆ ನಮ್ಮ RR ನಗರ್ಗೆ. ಪ್ಲ್ಯಾನ್ ಏನು ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಯಿತು, ಹಾಗೆ ಒಂದು ಮೀಟ್ ಹಾಕೋಣ ಅಂತ ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ಬೇರೆ ಅಂತ. ಸೊ ಹಾಗಾಗಿ ನಾನು ಮತ್ತು ನನ್ನ ಆ ಫ್ರೆಂಡ್ ಯಾರು ಅಂತ ಅವರು ಬಂದ ಮೇಲೆ ಅವರ ಪರ್ಮಿಷನ್ ಜೊತೆಗೆ ಅವರ ಮುಖವನ್ನು ತೋರುತ್ತೇನೆ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ತೋರಿಸ್ಬೋದಾ ಇಲ್ವೋ ಅವ್ರನ್ನ ವ್ಲಾಗಲ್ಲಿ ಅಂತ ಅಂದ್ಬಿಟ್ಟು. ಏನೇನು ರೆಸ್ಟ್ರಿಕ್ಷನ್ಸಲ್ಲಿ ಜಾಬ್ ಮಾಡಿಕೊಂಡು ಬಂದಿರ್ತಾರೋ, ನನಗೆ ಅದೊಂದು ಕನ್ಸರ್ನ್. ಯಾವುದೇ ಫ್ರೆಂಡ್ ಮೀಟ್ ಮಾಡಬೇಕಂದ್ರು ಸೊ ಆಫೀಸಲ್ಲಿ ಏನು ರೀಸನ್ ಕೊಟ್ಕೊಂಡು ರಜೆ ಹಾಕಿರ್ತಾರೋ ಏನು ಕತೆನೋ, ಇನ್ನು ವ್ಲಾಗಲ್ಲಿ ನೋಡಿ ಅವ್ರ ಆಫೀಸವ್ರು ಯಾರೋ ನೋಡಿ ಯಾಕೆ ಸುಮ್ಮನೆ ಪ್ರಾಬ್ಲಮ್. ಆ ಥರ ಪ್ರೀವಿಯಸ್ಲಿ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಅದಕ್ಕೋಸ್ಕರ ಈ ಸರಿ ಆಗಬಾರ್ದು ಅಂತ ಒಂದು ಸರಿ ಕೇಳ್ತೀನಿ. ಅದಾದಮೇಲೆ ಅವ್ರು ಓಕೆ ಕಂಫರ್ಟೇಬಲ್ ಅಂದರೆ ವ್ಲಾಗಲ್ಲಿ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಒಂದು ರೌಂಡ್ ಮೀಟ್ ಹಾಕೋಣ ಆ್ಯಂಡ್ ಜಸ್ಟ್ ಫಾರ್ ಒಂದು ಡಿನ್ನರ್ ಅಂತ ಅಂದ್ಕೊಂಡ್ವಿ. ಸೊ ನೋಡೋಣ ಇವತ್ತಿನ ಡಿನ್ನರ್ ಯಾವ ಥರ ಆಗುತ್ತೆ ಏನು ಕತೆ ಅಂತ. ಆ್ಯಂಡ್ ಇವತ್ತು ನಾನು ಡಿನ್ನರ್ಗೆ ಹೋಗ್ತಿರೋ ಜಾಗ ಫಸ್ಟ್ ಟೈಮ್ ನಾನು ಹೋಗ್ತಿರೋದು. RR ನಗರಲ್ಲಿ ಏನಿದು ಟೋರಿನೋ ಏನೋ ಇದೆ ಅದು. ಓಕೆನಾ, ಅದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಹೋಗ್ತಿರೋದಲ್ವಾ. ಬಟ್ ಆ ರೂಟಲ್ಲಿ ಓಡಾಡ್ಬೇಕಾದ್ರೆ ಒಂದು 2-3 ಸರಿ ನೋಡಿದ್ದೆ. ಸೊ ಇವತ್ತು ಫೈನಲಿ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಗೈಸ್, ಇಲ್ಲಿಗೆ ಬರಬೇಕಾಗಿದ್ದು. ಜಾಗ ಇದೆಯಾ? ಜಾಗ ಇದೆ. ಅದ್ಭುತದಲ್ಲಿ ಅದ್ಭುತ. ಆ್ಯಸ್ ಯೂಶ್ವಲ್ ನನ್ನ ಫ್ರೆಂಡು ಲೇಟು. ಅವ್ರೇನಾದ್ರು ಬೇಗ ಬಂದುಬಿಟ್ರೆ ನನ್ನ ಫ್ರೆಂಡೇ ಅಲ್ಲ ಅವರು. ಶೆಟ್ ಗುರು. ಹಾ ನಾನೇ ಹಾಕ್ದೆ ಮಾರ್ಕು ಗಾಡಿಗೆ. ಥೂ ಮೈ ಮುರಿದ್ಬಿಟ್ಟು ಹಿಂಗೆ ಕೈ ಎಳೆದೆ, ಕೈಯಲ್ಲಿ ಕೀ ಇತ್ತು, ಹೊಡೀತು. ಗೈಸ್ ಕಾಣ್ತಿದ್ಯಾ ನಿಮಗೆ? ಇದು ಇದೆ ಆ ಸ್ಕ್ರ್ಯಾಚು. ಛ ಹಿಂಗಾಗಿದೆ ನೋಡಿ. ಎದೆಗೆ ಸ್ಕ್ರ್ಯಾಚ್ ಆಯಿತು ಗೈಸ್. ಅದು ನನ್ನ ಕೈಯಾರೇ ಮಾಡಿದ್ನಲ್ಲ, ಮೂಡ್ ಅಪ್ಸೆಟ್ ಆದಾಗ ಆಗ್ತಾಯಿದೆ. ಒಂದು ಸ್ಕ್ರ್ಯಾಚ್ ಇರಲಿಲ್ಲ, ಲೈಟ್ ಮೈನ್ಯೂಟ್ ಸ್ಕ್ರ್ಯಾಚಸ್ ಇದ್ವು ಅಷ್ಟೇ. ಸೊ ಇದೆ ಒಂದು ದೊಡ್ಡ ಸ್ಕ್ರ್ಯಾಚ್.
ಫೈನಲಿ ಒಳಗಡೆ ಬಂದಿದ್ದೀವಿ. ಫೈನಲಿ ನಮ್ಮ ಲೇಟ್ ಕ್ಯಾಂಡಿಡೇಟ್ ಬಂದಿದ್ದಾರೆ ಗೈಸ್. ಕತ್ಲು ಇವಾಗೆಲ್ಲ ಲೈಟ್ ಆನ್ ಮಾಡಿದ್ರೆ ಎಲ್ಲ ಸೈಕ್ ಆಗಿಬಿಡ್ತಾರೆ. ಸೊ ಜೀಪ್ ಫೋಕಸ್ಸೇ ಆಗ್ತಾ ಇಲ್ವಲ್ಲ. ಫೋಕಸ್ ಆಯ್ತು. ಸೊ ನೋಡ್ಕೊಂಬಿಡಿ ಗೈಸ್, ಇಷ್ಟು ಆರ್ಡರ್ ಮಾಡಿದ್ದೀವಿ. ಏನೇನು ಕಾಣಿಸ್ತಾ ಏನೇನು ಬಿಡುತ್ತಾ ಬಿಡಿ, ಓಕೆನಾ. ಡಯಟ್ ಮನೆ ಹಾಳಾಯಿತು, ಅದಕ್ಕೆ ತೋರ್ಸೋಕ್ಕೆ ಅಂತಲೇ ಇದನ್ನು ತೋರಿಸ್ತಾರೆ. ಡಯಟ್ ಹೋಯಿತು ಅಂತ.